ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಬೆಳಗ್ಗೆನೆ ನಾವು ಬೆಳಗ್ಗೆ ಎದ್ದಾಗ 4:15 ಆಗಿತ್ತು. ನಾವು ಮನೆಯಿಂದ ಹೊರಟಾಗ ಒಂದು 5:05 ಆಗಿತ್ತು. ನಾವು ಅಲ್ಲಿಂದ ಹೊರಟಾಗ ಎಲ್ಲಿ ಅಂದರೆ ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಪಯಣ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಬನ್ನಿ, ಹೇಗಿದೆ ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನೋಡಿ, ನಾವು ಹೋಗೋ ತನಕನೇ ಟೈಮ್ 6 ಗಂಟೆ ಆಗಿತ್ತು. 6 ಗಂಟೆಗೆ ಎಷ್ಟು ಸ್ಕೂಲ್ ವ್ಯಾನ್ಗಳು ಮತ್ತು ಮಕ್ಕಳುಗಳೆಲ್ಲ ಎಷ್ಟು ಜನ ಬಂದಿದ್ರು ಅಂತ, ಮಿನಿಮಮ್ ಇಲ್ಲಿ 3,000 ಜನ ಸೇರ್ತಾರೆ ಅಂತ ಹೇಳಿದರು ನಮಗೆ. ಅಲ್ಲೆಲ್ಲ ಅಷ್ಟು ಜನ ಇರೋರನ್ನ ನೋಡ್ಬಿಟ್ಟು ನಿಜ ನಮ್ಗೆ ಇಲ್ಲಿ ಜಾಗ ಸಿಗುತ್ತಾ ಕೂತ್ಕೊಳ್ಳೋಕೆ ಬಿಡ್ತಾರ, ಮತ್ತು ಅಲ್ಲಿ ಎಲ್ಲಪ್ಪ ಕೂರೋದು ಅಂತ ಯೋಚನೆ ಮಾಡ್ತಾಯಿದ್ದು. ಆವಾಗ ಅಲ್ಲಿ ಮುಂದೆ ಮಕ್ಕಳು ಸ್ವಲ್ಪ ಜನ ಮಕ್ಕಳು ಮುಂದೆ ಹೋದರು. ಅವರಿದ್ದಿದ್ದ ಪ್ಲೇಸ್ಗೆ ನಾವು ಹೋಗಿ ಕೂತ್ಕೊಂಡು, ಸೊ ಎಲ್ಲರಿಗಿಂತ ಫಸ್ಟು ನಾವೇ ಹೋಗಿ ಮುಂದೆ ಕೂತ್ಕೊಂಡಂಗೆ ಆಯಿತು ಅಲ್ಲಿ. ನೋಡಿ, ಲಾಸ್ಟಲ್ಲಿ ಬಂದ್ವಿ ನಾವು. ನಮಗಿಲ್ಲಿ ಕೂರೋಕ್ಕೆ ಪ್ಲೇಸ್ ಸಿಗುತ್ತಾ ಅಂತ ಅಂದ್ಕೊಂಡಿದ್ವಿ. ಅಂಥದ್ರಲ್ಲಿ ಮಕ್ಕಳು ಸ್ವಲ್ಪ ಮುಂದೆ ಜಂಪ್ ಆಗಿರೋದ್ರಿಂದ ನಾವು ಅವ್ರಿದ್ದ ಪ್ಲೇಸಿಗೆ ನಾವು ಬಂದು, ನೋಡಿ ನಮ್ಮ ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಅಂತ. ಈ ಕಡೆ ಮತ್ತು ಆ ಕಡೆ, ಬಲಗಡೆ ಎರಡು ಕಡೆನೂ ಸುಧಾ ಅಲ್ಲಿ ಗಿಡಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಸುಧಾ ಎಷ್ಟು ಜನ ಕೂತಿದ್ದಾರೆ ಅಂತ ಪ್ರತಿಯೊಂದು ಕಡೆನೂ ಕವರ್ ಆಗಿತ್ತು. ಮಾತ್ರ ಈ ಥರ ಎಲ್ಲ ಯೋಗ ಅಟೆಂಡ್ ಮಾಡಿರೋದು, ಯೋಗ ಕ್ಲಾಸು ಅಥವಾ ಈ ಥರ ಎಲ್ಲ ಫಂಕ್ಷನ್ಗಳಿಗೆ ನಾನು ಯಾವತ್ತೂ ಅಟೆಂಡ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಅಟೆಂಡ್ ಮಾಡ್ತಾ ಇರೋದು. ನೋಡಿ, ನನ್ನ ಫ್ರೆಂಡ್ಸ್ ಅವಳು ಲಾಗ್ ಮಾಡ್ತಾವಳೆ. ಎವ್ರಿವನ್ ಸ್ಟ್ಯಾಂಡ್ ಆನ್ ಯುವರ್ ನೀಸ್. ನಿಮ್ಮ ಎರಡು ಕೈಯನ್ನು ಸೊಂಟದ ಮೇಲಿರಿಸಿ, ಅಂಗೈಯ ಬೆರಳು ಕೆಳಮುಖವಾಗಿರುವಂತೆ. ಯೋಗ ಎಲ್ಲ ಮಾಡಾಯಿತು. ಸೊ ನಾನು ಯಾಕೆ ಅದನ್ನು ವೀಡಿಯೋ ಮಾಡಿರಲಿಲ್ಲ ಅಂತಂದರೆ, ನಾನು ಆಲ್ರೆಡಿ ಒಂದು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎರಡೂ ಕೂಡ ನಾನು ಇದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಅದನ್ನೇ ನೋಡಿ, ಸೇಮ್ ಅಲ್ಲಿ ಯಾವ ಥರ ಹೇಳ್ಕೊಟ್ರು ನಮಗೆ, ಸೇಮ್ ಅದೇ ಥರನೇ ಇಲ್ಲೂ ಕೂಡ ಮಾಡಿಸಿದ್ರು ನಮಗೆ ಯೋಗನ. ಇದು ಎಲ್ಲೇ ಮೂರು ವೀಡಿಯೋ ಒಂದೇ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಅಷ್ಟೇ. ನೋಡಿ, ಇಲ್ಲಿ ಅದಾದಮೇಲೆ ಯೋಗ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ತಿಂಡಿಗೆ ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ಪಯಣ ಮ್ಯೂಸಿಯಂ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಇವತ್ತು ನೋಡಿದ್ರಲ್ಲ ಯೋಗ ಡೇ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎಷ್ಟು ಜನ ಇದ್ದರು, ಎಲ್ಲರೂ ಒಳಗೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಬಿಡಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತಿಂಡಿ ಇಸ್ಕೊಂಡು ಬಂದು ಕೂತ್ಕೊಂಡ್ವಿ. ಇನ್ನು ಮಿಕ್ಕಿದ ನನ್ನ ಫ್ರೆಂಡ್ಸ್ಗಳೆಲ್ಲ ಆ ಕಡೆ ಸರ್ ಅವ್ರು ಹೋಗಿದ್ರು. ನಾನು ಮತ್ತು ನಂದಿನಿ ಅಕ್ಕ ಮತ್ತು ಸುವಿಧಾ ಆಂಟಿ, ಗೀತಾ ಆಂಟಿ, ಅನುರಾಧಕ ಅವರೆಲ್ಲ ಈ ಕಡೆ ಸೈಡ್ ಕೂತಿದ್ವಿ. ನೋಡಿ, ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡೋರೆ. ಚೆನ್ನಾಗಿದೆ, ಹೇಳು ಸೂಪರ್ ಪ್ಯಾಕ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ತಾಳೆ, ನಾನು ನಮಗೆ ದೇವರು ಕೊಟ್ಟಿರೋ ಎರಡು ಕೈಯಲ್ಲೇ ತಿನ್ನುತ್ತೇನೆ. ನೀನು ಹೊಡೆದಾಕ್ಬಿಡ್ತೀನಿ ನಾನು ಕಳಿಸಿರೋದೇ ಹೆಚ್ಚು ಕಡೆ. ನಮ್ಮ ಫ್ರೆಂಡ್ಸ್ ನೋಡು ಉಲ್ಟಾ ತಿಂತಿದ್ದಾಳೆ. ಫ್ರೆಂಡ್ಸ್, ನಿಮ್ಗೆ ಸ್ವಲ್ಪ ಕೇಸರಿ ಬಾತ್ ಬೇಕಾ? ನೋಡಿದ್ರಲ್ಲ ಇವತ್ತಿನ ಮಿನಿ ವ್ಲಾಗ್ ಹೇಗಿತ್ತು ಅಂತ ಪಯಣದಲ್ಲಿ. ನನಗಂತೂ ಯಾವ ಥರ ಮೆಮೊರಿ ಮೂಮೆಂಟ್ಗಳು ಬಂತು ಅಂದರೆ, ಈ ಥರ ಟೀ ಶರ್ಟ್ ಹಾಕ್ಕೊಂಡು ನಾನು ಆಲ್ಮೋಸ್ಟ್ ಯಾವತ್ತೂ ಈ ಥರ ಹಾಕೋತಿರ್ಲಿಲ್ಲ. ನಾನು ಸ್ಕೂಲ್ ಡೇಲಿದ್ದಾಗ ಎಷ್ಟೋ ಸುಮಾರು ವರ್ಷಗಳೇ ಆಯಿತು ನಾನು ಸ್ಕೂಲ್ ಬಿಟ್ಟು. ಅದೆಲ್ಲ ಮೆಮೊರಿ ಎಲ್ಲ ನನಗೆ ಒಂದು ಕ್ಷಣ ನೆನಪಾಯ್ತು. ಈ ಶನಿವಾರ ಬಂದರೆ ನಾವೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಿದ್ವಿ ಅವಾಗ. ಇದೆಲ್ಲ ನೋಡ್ಬಿಟ್ಟು ನನಗೆ ಸೇಮ್ ಅದೇ ಥರ ಎಲ್ಲ ಒಂದೇ ಥರ ಟೀ ಶರ್ಟ್ ಒಂದೇ ಥರ ಹಾಕಿದ್ವಿ. ಸೊ ಹಾಗಾಗಿ ಎಲ್ಲ ಒಂದೇ ಥರ ಕಾಣಿಸ್ತಿದ್ವಿ. ನನಗೆಲ್ಲ ಆಗಿಂದು ನೆನಪುಗಳೇ ಜಾಸ್ತಿ ಬಂತು ಇದರಲ್ಲಿ. ಅದರಲ್ಲೂ ನನಗೆ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.